ವೆಲ್ಕಮ್ ಬ್ಯಾಕ್. ಸಾರಿಗೆ ನೌಕರರ ನಾಯಕತ್ವ ವಹಿಸೋದಕ್ಕೆ ಜ್ಯೋತಿ ರೆಡಿ ಆಗಿದೆ. ಸೊ ಕೆಎಸ್ಆರ್ಟಿಸಿ ಸ್ಟಾಫ್ ಫೆಡರೇಷನ್ ಅಧ್ಯಕ್ಷ ಜ್ಯೋತಿ ಅಧ್ಯಕ್ಷೆ ಆಗಿರ್ತಾರೆ. ಸೊ ಅನಂತ ಸುಬ್ರಾವ್ ಮಗಳು ಜ್ಯೋತಿ ಸುಬ್ರಾವ್ ರೆಡಿ ಆಗಿದ್ದಾರೆ ಸಾರಿಗೆ ನೌಕರರ ನಾಯಕತ್ವ ವಹಿಸೋದಕ್ಕೆ. ಜ್ಯೋತಿ ಸಾರಿಗೆ ನೌಕರರ ನೋವು ನನಗೆ ಗೊತ್ತು ಅಂತ ಹೇಳಿದ್ದಾರೆ. ಸಾರಿಗೆ ನೌಕರರ ಜೊತೆ ಹೋರಾಡೋದಕ್ಕೆ ನಾನು ಕೂಡ ಸಿದ್ಧ ಅಂತ ಜ್ಯೋತಿ ಹೇಳ್ತಾ ಇದ್ದಾರೆ. ಅಶ್ವವೇಗ ಮೂಲಕ ಜ್ಯೋತಿ ಸುಬ್ರಾವ್ ಭರವಸೆಯನ್ನ ಕೊಟ್ಟಿರುವಂಥದ್ದು. ತಂದೆಯ ಕೊನೆಯ ಕ್ಷಣದಲ್ಲಿ ಟ್ರಾಫಿಕ್ನಲ್ಲಿ ಸಿಲುಕಿದೆ, ಬಳಿಕ ಮನೆಗೆ ಬರುವಷ್ಟರಲ್ಲಿ ಕೊನೆ ಉಸಿರೆಳೆದಿದ್ರು. ತಂದೆ ಹಾಕೊಟ್ಟ ಹಾದಿಯಲ್ಲೇ ನಾನು ಕೂಡ ನಡೀತೀನಿ, ತಂದೆಯ ನೆನಪು ಮಾಸದು ಅಂತ ಹೇಳ್ಬಿಟ್ಟು ಜ್ಯೋತಿ ಭಾವುಕರಾಗಿದ್ದಾರೆ. ಕೆಎಸ್ಆರ್ಟಿಸಿ ಸ್ಟಾಫ್ ಫೆಡರೇಷನ್ ಅಧ್ಯಕ್ಷೆ ಜ್ಯೋತಿ ಅನಂತ ಸುಬ್ರಾವ್ ಅಶ್ವವೇಗ ಜೊತೆ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಸಾರಿಗೆ ನೌಕರರ ನೋವು ನನಗೆ ಗೊತ್ತಿದೆ, ಅವರೊಂದಿಗೆ ಹೋರಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ತಂದೆ ಕೊನೆ ಕ್ಷಣದಲ್ಲಿ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡಿದ್ರು, ಮನೆಗೆ ಬರೋಷ್ಟರಲ್ಲಿ ಕೊನೆ ಉಸಿರೆಳ್ತಿದ್ರು. ಸೊ ತಂದೆಯ ನೆನಪು ಮಾಸೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ವಿಚಾರ ನನ್ನೊಂದಿಗೆ ಹಂಚ್ಕೊಳ್ತಾ ಇದ್ರು. ಅನಂತ ಸುಬ್ರಾವ್ ಮಗಳೆಂದು ನನಗೆ ಈ ಸ್ಥಾನವನ್ನ ಕೊಟ್ಟಿಲ್ಲ, ನನಗೆ ಈ ಜವಾಬ್ದಾರಿ ನಿಭಾಯಿಸಿ ಶಕ್ತಿ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ದುಃಖ ಇದೆ, ತಂದೆನ ಕಳ್ಕೊಂಡು ದುಃಖ ಇದೆ, ಅದು ಮಾಸ್ಲಾರ್ದಂತ ನೋವು ಅದು. ಇನ್ನೊಂದು ಕಡೆ ಅವರು ಬಿಟ್ಟು ಹೋಗಿರೋ ಕೆಲಸನ ಮಾಡ್ತಾ ಇರೋವಂಥ ಒಂದು ಏನೋ ಒಂಥರದ ಸಮಾಧಾನ ಅಂತಲೇ ಹೇಳ್ಬೋದು. ಸೊ ಈ ಥರದ್ದು ಒಂದು ಮಿಶ್ರಣ ಆಗಿರುವಂಥ ಮಿಶ್ರ ಏನು ಫೀಲಿಂಗ್ಸ್ ಅಂತ ಹೇಳ್ಬೋದು, ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ಸೊ ಒಟ್ಟಿನಲ್ಲಿ ನನಗೆ ಈ ಕೆಲಸ ಒಂದು ಸಮಾಧಾನ ಅಂತೂ ತಂದಿದೆ. ಏಕೆಂದರೆ ನಾವು ಈ ಒಂದು ಸಾರಿಗೆ ನೌಕರ ಜೊತೆನೆ ಬೆಳೆದು ಬಂದಿರೋದ್ರಿಂದ ಇವತ್ತು ನೇರವಾಗಿ ಅವರ ಕಷ್ಟ ಸುಖ, ಅವರ ಒಂದು ಹೋರಾಟಗಳಲ್ಲಿ ಇವತ್ತು ನೇರವಾಗಿ ಪಾಲ್ಗೊಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾನು ಅವರ ಹೋರಾಟದ ಜೊತೆ ನೇರವಾಗಿ ಪಾಲ್ಗೊಳ್ಳೋ ಅಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಇಲ್ಲ ಹೀಗೆ ಮಾಡ್ಬೋದು, ಮಾಡು ನೀನು, ಸಾಧ್ಯ ಇದೆ ಅಂತ ಹೇಳಿ ಬಹಳ ಧೈರ್ಯ ತುಂಬ್ತಾ ಇದ್ರು. ನನಗೆ ಮಾತ್ರ ಅಲ್ಲ, ಇಡೀ ಯಾವುದೇ ಹೆಣ್ಮಕ್ಳಿಗಾಗಲಿ ಅಥವಾ ಬರೀ ಹೆಣ್ಮಕ್ಳು ಅಂತಲ್ಲ, ಯಾರಿಗೇ ಆಗಲಿ ಅವರು ಒಂಥರ ಎಲ್ಲರನ್ನೂ ತಮ್ಮ ಮಕ್ಳ ಥರ ನೋಡ್ತಾ ಇದ್ರು ಅವರು. ಹಾಗಾಗಿ ನನಗೆ ಅವರು ತುಂಬ ಅವರು ನನಗೆ ಒಂಥರ ಗೈಡ್ ಆಗಿ, ಒಂಥರ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಅಂತ, ಅವರು ನನಗೆ ಹಾಗೆ ಇದ್ದಿದ್ದು. ಇವತ್ತು ಕೂಡ ನನಗೆ ಅವ್ರು ಹಾಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಪ್ರತಿ ಸಂದರ್ಭದಲ್ಲೂ ನನಗೆ ನನಗೇನಾದರೂ ಒಂದು ಇದು ಬಂದಾಗ ನಮ್ಮ ತಂದೆ ಇವಾಗ ಇದ್ದಿದ್ರೆ ನನಗೆ ಹೇಗೆ ಗೈಡ್ ಮಾಡಬಹುದಿತ್ತು ಅಂತ ಯೋಚನೆ ಮಾಡಿಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇರ್ತೇನೆ.